ಓಕೆ ಗಾಯ್ಸ್, ಇವಾಗ ನಾನು ನಮ್ಮ ಹುಡುಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇವತ್ತು ರಾಯರ ದರ್ಶನಕ್ಕೆ ಬಂದುಬಿಟ್ಟು ಅದನ್ನು ಮುಗಿಸಿ ಎಲ್ಲ ದರ್ಶನ ಎಲ್ಲ ಮುಗಿಸಿ ನೆಕ್ಸ್ಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಡೋಣ. ಬನ್ನಿ ನೋಡೋಣ. ಹೇಳೋಣವಾ. ಸೊ ಫೈನಲಿ ಆಟೋ ಸಿಕ್ತು. ಸೊ ಹೊರಟ್ರಿ ಗೈಸ್, ಪಂಚಮುಖಿ ಆಂಜನೇಯ. ಫಸ್ಟು ನಮಗೆ ರಾಯರ ದರ್ಶನ ಎಲ್ಲ ಮುಗಿಸಾದ್ಮೇಲೆ ಇಲ್ಲಿಂದ ಬಿಟ್ಟರೆ ನಮಗೆ ಸಿಗೋದು ಫಸ್ಟು ಪಂಚಮುಖಿ ದೇವಸ್ಥಾನ. ಅದಾದಮೇಲೆ ನೆಕ್ಸ್ಟ್ ಯಾವುದು ಅಂತ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಆಯಿತಾ? ಓಕೆ ಗೈಸ್, ರಾಘವೇಂದ್ರ ಸ್ವಾಮಿ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಇಲ್ಲೇ ಎದುರುಗಡೆ ದ್ವಾರ ಇದೆಯಲ್ಲ, ಅದ್ರ ಹತ್ರನೇ ಇರೋದು ಪಂಚಮುಖಿ ಸ್ವಾಮಿ ಅಂದರೆ ಆಂಜನೇಯನ ದರ್ಶನ ಇಲ್ಲೇ ಸಿಗುತ್ತೆ. ಯಾಕಂದರೆ ಇಲ್ಲಿ ಬಂದವರು, ರಾಯರ ದರ್ಶನಕ್ಕೆ ಬಂದವರು ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ. ಇಲ್ಲಿ ಪಂಚಮುಖಿ ಆಂಜನೇಯನ ದೇವಸ್ಥಾನ ದರ್ಶನ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟು ರಾಯರ ಬೃಂದಾವನ ಹೋಗ್ತಾ ಇದ್ವಿ. ಅಲ್ಲಿ ತೋರಿಸ್ತೀವಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ಗೈಸ್, ಏನು ಗೊತ್ತಾ, ಇಲ್ಲಿ ಅಂದರೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮುಂಚೆ ಮೊದಲು ಅವರು ಇಲ್ಲೇ ಬೆಳೆದಿದ್ದಂತೆ. ಅಂದರೆ ಇಲ್ಲಿ 13 ವರ್ಷ ಇಲ್ಲಿದ್ದಂತೆ. ನಂತರ ಇಲ್ಲಿ ಅವರ ಅಪ್ಪಣ್ಣಾಚಾರ್ಯ ಪ್ರತಿಷ್ಠಾಪನೆ ಮಾಡಿರುವಂಥ ಬೃಂದಾವನ ಇದು. ಇಲ್ಲಿ ಒಳಗಡೆ ಯೂಸ್ ಮಾಡೋಂಗಿಲ್ಲ ಕ್ಯಾಮ್ರಾ, ಸೊ ಇಷ್ಟು ಇಲ್ಲಿಗೆ ಮಾತ್ರ ನಾವು ತೋರಿಸ್ಬೋದು. ರಾಘವೇಂದ್ರ ಸ್ವಾಮಿಯವರ ಏಕಶಿಲಾ ಬೃಂದಾವನ ಮುಗಿಸಿ ನೆಕ್ಸ್ಟ್ ಇವಾಗ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಬೃಂದಾವನ ಆದಮೇಲೆ ಈಗ ನೆಕ್ಸ್ಟು ಬಿಚ್ಚಾಲಮ್ಮನ ದೇವಸ್ಥಾನ. ಇದು ಇಲ್ಲಿ ಒಳಗಡೆ ಹೋಗ್ಬೋದು, ನೋಡ್ತಾ ಇರ್ಬೋದು. ಇದು ಬಿಚ್ಚಾಲಮ್ಮನ ದೇವಸ್ಥಾನ. ಹೌದಾ? ನೀವು ನೋಡ್ತಾ ಇದ್ದೀರ, ಈ ದೇವಸ್ಥಾನವನ್ನು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಮಾತ್ರ ಕಟ್ಟಿರೋದಂತೆ. ಅದೇಗೆ ಗಾಯ್ಸ್? ಏನು ರಾಜ ಬಿದ್ರೇನು ರಾಣಿ ಬಿದ್ರೇನು ಏನಂತ? ರಾಜ ಬಿದ್ರೆ ಒಳ್ಳೇದಾಗುತ್ತಂತನಾ? ನಮಗೆ ಒಳ್ಳೇದಾಗ್ತದೆ ಅಂದ್ರೆ ರಾಜ ಬಿಡ್ಲಿ, ಒಳ್ಳೇದಾಗಲ್ಲ ಅಂದ್ರೆ ರಾಣಿ ಬಿಡ್ಲಿ ಅಂತ ಕೇಳೋರು. ರಾಜ ಬಿಡ್ಲಿ. ಚೇಂಜ್ ಆಯ್ತಾ? ಈ ಕುಂಡಲದಲ್ಲಿ ರಾಜ ಬಿದ್ದರೆ ಒಳ್ಳೇದಾಗುತ್ತಂತೆ, ರಾಣಿ ಬಿದ್ದರೆ ಕೆಟ್ಟದಾಗುತ್ತೆ ಅನ್ನೋ ಒಂದು ನಂಬಿಕೆ. ಎಲ್ಲರೂ ಪ್ರಯತ್ನ ಪಡ್ತಿದ್ದಾರೆ ನೋಡಿ. ರಾಣಿ
ಇದು ಒಂದು ಅವರ ನಂಬಿಕೆ, ಇದು ಈ ದೇವಿಯ ಒಂದು ಮಹಾತ್ಮೆ ಅಂತ ಹೇಳ್ಬೋದು. ಸೊ ಫೈನಲಿ ಇಲ್ಲಿ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟು ಪ್ರಾಯರ ಬೃಂದಾವನ, ಇನ್ನೊಂದು ಅವರು ಇರುವಂಥ ಸ್ಥಳ, ಅಂದರೆ ಅವ್ರು ಮಲಗುವಂಥದ್ದು, ಅವ್ರದ್ದು ಶಿಷ್ಯಂದ್ರೊಟ್ಟಿಗೆ ಇರುವಂಥದ್ದು, ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ ನೆಕ್ಸ್ಟ್ ಮಾಹಿತಿಲಿ. ನೀವು ಇಲ್ಲಿ ನೋಡ್ತಾ ಇರೋವಂಥದ್ದು ಅಪ್ಪಣ್ಣ ಆಚಾರ್ಯವರ ಮನೆ. ಇಲ್ಲಿ ಬನ್ನಿ ಒಳಗಡೆ. ಇದು ಅಪ್ಪಣ್ಣಾಚಾರ್ಯವರ ಮನೆ, ಇದು ಅವ್ರ ಫೋಟೋ. Stay for 13 years. During 2000 again reassessment. ಇದು ಅಪ್ಪಣ್ಣಾಚಾರ್ಯವರ ಮನೆ ಒಳಗಡೆ ಆಗಿದ್ದು. ಅಲ್ಲ, ಇಲ್ಲೊಂದು ಇದು ಮಾಡ್ಕೊಂಡು ಇಲ್ಲಿ ಅವರು ಕೂರ್ತಿದ್ದಂಥ ಪ್ಲೇಸು, ಮತ್ತು ಅವರು ರಾಘವೇಂದ್ರ ಸ್ವಾಮಿಗಳು ಮಲಗುವಂಥ ಪ್ಲೇಸ್ ಆಗಿತ್ತಂತೆ ಇದು. ನೀವು ನೋಡ್ತಾ ಇದ್ದೀವಿ. ಇನ್ನು ಒಳಗಡೆ ಒಂದು ವ್ಯೂಸ್ ತೋರಿಸಿದ್ನಲ್ಲ ನಿಮಗೆ, ಅಲ್ಲಿ ಸರ್ಪದ ಏನೇ ಒಂದು ದೋಷ ಇದ್ದರೂ ಅಲ್ಲಿ ನಿವಾರಣೆ ಆಗುತ್ತೆ, ಮತ್ತು ಅಲ್ಲಿ ನೀವು ಏನೇ ಇದು ಮಾಡಿದರೂ ಮಾಡ್ಬೋದು. ಈ ಬಿಸಿಲಿನಲ್ಲಿ ಹೊರಗಡೆ ಕಾಲಿಕ್ಕಾಗ್ತಿಲ್ಲ. ನಾವು ಬೇರೆ ಬರೀ ಕಾಲಲ್ಲಿ ಬಂದಿದ್ದೀವಿ. ಅದಕ್ಕೆ ಒಂದು ಕಬ್ಬಿನ ಜ್ಯೂಸ್ ಕುಡ್ಕೊಂಡ್ಬಿಟ್ಟು ಮುಂದಿನ ಪಯಣ ಮುಂದುವರ್ಸೋಣ ಅಂತ. ನೀವು ಮಂಚಲಮ್ಮ ಅದೆಲ್ಲ ದೇವಸ್ಥಾನ, ರಾಯರ ಏಕಶಿಲಾ ಬೃಂದಾವನ ಮುಗಿಸ್ಕೊಂಡ್ಬಿಟ್ಟು ಇದೇ ರೂಟಲ್ಲಿ ಬರಬೇಕು. ಇಲ್ಲಿ ಬಂದರೆ ಇಲ್ಲೇ ಒಳಗಡೆ ರಾಯರ ಮಠ ಮಧ್ಯಾಹ್ನದಲ್ಲಿ ಕಬ್ಬಿನ ಜ್ಯೂಸ್ ಕುಡಿದ್ಬಿಟ್ಟು ನೆಕ್ಸ್ಟು ನಮ್ಮ ರಥದ ಕಡೆ ನಾವು ಹೋಗ್ತಾ ಇದ್ದೀವಿ. ನೆಕ್ಸ್ಟು ಮುಂದಿನ ಯಾವ ದೇವಸ್ಥಾನ ಸಿಗುತ್ತೆ ಅಂತ ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ ಬನ್ನಿ. ಸದ್ಯಕ್ಕೆ ಯಾರೂ ಬಂದಿಲ್ಲ ಅನಿಸುತ್ತೆ. ನಮ್ಮ ಆಟ ಅಲ್ಲಿದೆ ಮರ್ಯ. ಫೈನಲಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ಇದು ಲಾಸ್ಟ್ ಟ್ರಿಪ್ಪು, ಅಂದರೆ ಅಲ್ಲಿ 5 ದೇವಸ್ಥಾನ ಎಲ್ಲ ತಿರುಗಾಡ್ತೀವಿ ಅಂತ ಹೇಳ್ತೀವಲ್ಲ, ಇಲ್ಲಿಗೆ ಲಾಸ್ಟ್ ಎಂಡು. ನಾವು ಅಲ್ಲೆಲ್ಲ ವಾದಿರಾಜರ ಜನ್ಮಸ್ಥಳ ಮತ್ತು ಮಂಚಲಮ್ಮನ ದೇವಸ್ಥಾನ ಎಲ್ಲ ನೋಡಿದ್ವಲ್ಲ, ಇದು ಲಾಸ್ಟ್. ಇದು ಮುಗಿಸಿದ ತಕ್ಷಣ ಮತ್ತೆ ರಿಟರ್ನು ಮಂತ್ರಾಲಯ ದೇವಸ್ಥಾನದ ಹತ್ರನೇ ಬಿಡ್ತಾರೆ ಅವರು. ಬನ್ನಿ ಪಂಚಮುಖಿ ದೇವಾಲಯ, ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡೋಣ. ಮೊದಲನೇದಾಗಿ ನಾವು ಬನ್ನಿ ನೀವು ತೋರಿಸ್ತೀನಿ ಮೊದಲಿಂದ. ಆಲ್ಮೋಸ್ಟ್ ಇಲ್ಲೆಲ್ಲ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳೇ ಇರ್ತಾವಂತ. ಇದು ಪಂಚಮುಖಿ ಆಂಜನೇಯ ಪಾದಗಳು ನೋಡ್ಬೋದು ನೀವು. ಮತ್ತು ಅದು ಮುಗಿಸಿ ಎಲ್ಲ ಫುಲ್ ಸುತ್ತಲೂ ಇಲ್ಲಿ ಗಾಡಿಗಳು ನಿಲ್ಲಕ್ಕೆ ಆಂಜನೇಯನ ಪಾದ ಇದೆಲ್ಲ ಮುಗ್ದಾದ್ಮೇಲೆ ಆ ರೇಂಜಿಗೆ ಜನ ಇದ್ದಾರೆ. ಮತ್ತು ಹಾಯ್ ಬ್ರೋ, ಹಂಗೆ ನೋಡ್ಬಿಟ್ಟು ಸುಮ್ಮನೆ ಆದರು. ಅಲ್ಲಿ ಮೇಲೆ ಕಾಣಿಸುತ್ತಲ್ಲ ಫುಲ್ ಒಳಗಡೆ ದೇವಸ್ಥಾನ. ಸದ್ಯಕ್ಕೆ ನಮಗಿಲ್ಲಿ ಹೋಗೋ ಅಂಥದ್ದು ಯಾವುದೋ ಇದಿಲ್ಲ, ಆ ರೇಂಜಿಗೆ ಕಾಣ್ತಾ ಇದೆ. ಅಲ್ಲಿ ಎಂತ ಮಾಡೋಣ ಕಿಶೋರು, ಹೋಗೋದಾ? ಅಬ್ಸರ್ವ್ ಮಾಡಿ, ಈ ಬಂಡೆ ಕಲ್ಲುಗಳು ತಾನಾಗಿ ತಾನು ಬಂದು ಕೂತಿರೋದಂತೆ. ಅಂದರೆ ಇದು ದಿನೇ ದಿನೇ ಬೆಳೀತಾ ಹೋಗುತ್ತಂತೆ. ಎಲ್ಲಿದು ಪ್ರಸಿದ್ಧ ಪವಾಡ ಅಂತ ಹೇಳ್ಬೋದು. ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಬಂಡೆ ಕಲ್ಲುಗಳು.
ಇದು ನೋಡಿ ಯಾವ ಆಕಾರದಲ್ಲಿದೆ ಅಂದರೆ ಮತ್ತು ಹಾಸಿಗೆ ಮತ್ತು ದಿಂಬು ಆ ಆಕಾರದಲ್ಲಿದೆ ಅಂತ ಎಲ್ಲ ಹಾಕಿದ್ದಾರೆ ಬೋರ್ಡಲ್ಲಿ. ಮತ್ತು ಅದು ನೋಡ್ತಾ ಇರ್ಬೋದು ನೀವು ಪುಷ್ಪಕ ವಿಮಾನ. ಗುಡಿಯ ಆವರಣದಲ್ಲೂ ಗುಡಿಯ ಸುತ್ತಮುತ್ತಲೂ ಗುಡಿಯ ಮುಂಭಾಗದಲ್ಲೂ ಪಾರ್ಕಿಂಗ್ ಸ್ಥಳದಲ್ಲೂ ಸ್ವಚ್ಛತೆಯನ್ನು ನೋಡ್ತಾ ಇದ್ದೀರಲ್ಲ ಪುಷ್ಪಕ ವಿಮಾನ ಆ ಥರ ಇದೆ ಅಂತ ಇದು. ಬೃಂದಾವನ ಕಾಂತೋ ಜಾಗದಲ್ಲಿ ರಾಘವೇಂದ್ರ 12 ವರ್ಷ ಕಾಲ ತಪಸ್ಸು ಮಾಡಿದ್ದಾರೆ. ಮತ್ತು ಇದ್ರ ಒಳಗಡೆ ಕಲ್ಲೆಲ್ಲ ನಿಲ್ಲಿಸ್ತಾರೆ, ಅದೇನಂತ ಅಂತ ಗೊತ್ತಿಲ್ಲ. ಕಲ್ಲಿನಲ್ಲಿ ಒಡಮುಂಡಾರೆ ಪುಷ್ಪಕ ವಿಮಾನ ಅಲಂಕಾರಗಳಲ್ಲಿ ಆ ಥರ ಇದೆ ಅಂತ ಈ ಕಲ್ಲು. ಶೌಚ ಅಲಂಕಾರ ಬಿದ್ದರೆ ನೋಡ್ಕೊಳ್ತಾ ಇನ್ನಲ್ಲಿ ಇದು ಆಂಜನೇಯ ದೇವಸ್ಥಾನದ್ದು ಬ್ಯಾಕ್ ಸೈಡು, ಅಂದರೆ ದೇವಾಲಯದ ಹೊರವಲಯದ ಗುರುಗಳೇ ಇಲ್ಲಿ ಬಂದಿರೋದು ಈ ತಾಯಿ ಲಕ್ಷ್ಮೀದೇವಿ ಇಲ್ಲೇ ಉದ್ಭವ ಆಗಿದಲ್ಲ. ಮಹಾಲಕ್ಷ್ಮೀ ದೇವಸ್ಥಾನ ಯಾರ ಕೆತ್ತಿರೋದಲ್ಲ ಉದ್ಭವ ಮೂರ್ತಿ. ಎಲ್ಲರ ಮಂತ್ರಾಲಯಕ್ಕೆ ಬಂದ್ರ ಗುರುಗಳ ದರ್ಶನ ಆಯ್ತಾ ಮಂತ್ರಾಲಯದಲ್ಲಿ. ಆ ಗುರುಗಳ ದರ್ಶನ ತಗೊಂಡು ರಾಯರ ಪಕ್ಕದಲ್ಲಿ ಕೂಡ ಮಾಂಚಲಮ್ಮ ತಾಯಿ ಇದೆ. ಮಾಂಚಲಮ್ಮ ಈ ತಾಯಿ ಉದ್ಭವ ಮೂರ್ತಿ. ಆ ಗುರುಗಳು ಇನ್ನ ಮಂತ್ರಾಲಯಕ್ಕೆ ಹೋಗೋ ಮುಂಚೆ ರಾಘವೇಂದ್ರ ಸ್ವಾಮಿಗಳು ಬಂದಿದ್ರು ಇಲ್ಲಿ ಲಕ್ಷ್ಮೀದೇವಿ ಶಂಕು ಚಕ್ರ ಉದ್ಭವ ಮೂರ್ತಿ. ರಾಘವೇಂದ್ರ ಸ್ವಾಮಿಗಳು ಮೊದಲು ಯಮಗೆ ಸೇವೆ ಮಾಡಿಕೊಂಡು ಈ ಸ್ಥಳದಲ್ಲೇ ವಾಸ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿ ಈ ದೇವಿಯಲ್ಲಿ ಆದಿಶಕ್ತಿ ಅನುಗ್ರಹ ತಗೊಂಡೆ ಅಲ್ಲಿಗೆ ಹೋಗಿ ಪಂಚಮುಖಿ ಪ್ರಾಣಿದೇವರ ಹತ್ರ 12 ವರ್ಷದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಲ್ಲೇ ತಪಸ್ಸು ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿ ಅಲ್ಲಿ ತಪಸ್ಸು ಮೆಚ್ಚ ಅಂಜನೇಯ ಸ್ವಾಮಿ 5 ರೂಪದಲ್ಲೇ ಪ್ರತ್ಯಕ್ಷ ಆಗಿ ಅಲ್ಲಿ ಎಂಟ್ರಸ್ನಲ್ಲಿ ಪಾದಗಳಿದ್ದಾವೆ ಮೇಲೆ. ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ದಾರಿ ತರಿಸ್ಕೊಟ್ಟಿದ್ದಾರೆ. ಆಂಜನೇಯ ಸ್ವಾಮಿ ಪಾದಗಳಿದ್ದಾವೆ ಅಲ್ಲಿ. ಮಧ್ಯದಲ್ಲಿ ಆಂಜನೇಯ ಸ್ವಾಮಿ, ನರಸಿಂಹ, ಗರುಡ, ಏಕಗಿರಿಬರಹ ಇವರು 5 ರೂಪದಲ್ಲಿ ರಾಯರಿಗೆ ದರ್ಶನ ಕೊಟ್ಟಿದ್ದಕ್ಕೆ ಈ ಕ್ಷೇತ್ರ ಪಂಚಮುಖ ಕ್ಷೇತ್ರ ಸ್ಥಾನಕ್ಕೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀದೇವಿ, ಆಂಜನೇಯ ಸ್ವಾಮಿ ಇವರೆಲ್ಲರ ಹತ್ರ ದರ್ಶನ ತಗೊಂಡು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯಕ್ಕೆ ಹೋದ್ರು. ಕೊನೆಗೆ ಮಾಂಚಲಮ್ಮ ನೋಡಿದ್ರ ನೀವು ರಾಯರ ಪಕ್ಕದಲ್ಲಿ ಮಾಂಚಲಮ್ಮ, ಆ ತಾಯಿ ಮಾಂಚಲಮ್ಮ ಅನುಗ್ರಹ ತಗೊಂಡು ಗುರುಗಳ ಬೃಂದವನಾಗಿದ್ರ. ಈಗ ತೋರಿಸ್ತಾರೆ ಶಂಕು ಚಕ್ರ ಕಮಲಾಸ್ತದಿಂದ ರಾಯರ ದರ್ಶನ ಕೊಟ್ಟಿದ್ದಾರೆ. ಈ ಕ್ಷೇತ್ರ ಪಂಚಮುಖ ಅಂದ್ರೆ ರಾಯರ ತಪಭೂಮಿ, ರಾಯರ ಮನಿದೇವರು. ಇಲ್ಲಿನ ಗ್ರಾಮಸ್ಥರು ಎರಿಕೆಳ್ಳಮ್ಮಂತರ ಆ ಎರಿಕೆಳ್ಳಮ್ಮ ಸ್ವರೂಪದಿಂದ ಶಂಕು ಚಕ್ರ ಕಮಲಾಸ್ತದಿಂದ ಗುರುಗಳಿಗೆ ರಾಯರ ದರ್ಶನ ಕೊಟ್ಟಿದ್ದಾರೆ. ಯಾರ ಕೆತ್ತರದಲ್ಲ ಉದ್ಭವ ಆಗಿದ್ರೆ ಲಕ್ಷ್ಮೀದೇವಿ. ಫೋಟೋ ಅಮ್ಮನ ಫ್ರೇಮ್ ಇದೆ, ಮನೆಗೆ ಕೊಡ್ತಾ ಇದ್ದಾರೆ ಲಕ್ಷ್ಮೀ ಚಕ್ರ ಬೆನ್ನುಚ್ರಿ ತಕ್ಷಣ ಸಿಂಗಲೇನ ತಾಯಿ ಸಿಂಗಲೇನ ಬೆನ್ನುಚ್ರಿ. ಇಲ್ಲಿಂದ ಒಬ್ಬರದೊಬ್ಬರು ಲೈನ್ ಬರಬೇಕು. ಮುಂಜಾನೆ ಅಮ್ಮನ ಪೂಜೆ ಆಗಿದ್ದು ಶ್ರೀಚಕ್ರ ಅಂತ ಈಗ ಹೆಸರು ಮೇಲೆ ಪೂಜೆ ಮಾಡಿ ಕೊಡ್ತಾರ. ಮನೆಗೆ ತಗೊಳ್ಳಿ ಬೆನ್ನು ತಾಕ್ಸ್ತಾರೆ ಸಿಂಗಲೇನು ಮಂಡಿ ಉರಬಾರ್ದಲ್ಲಿ ನಿಂತಲ್ಲಿ ದರ್ಶನ ಮಾಡ್ಕೊಳ್ಳಿ. ಬೇಗ ಬನ್ನಿ, ಬೇಗ ಫಾಸ್ಟ್ ಮಂಗಳ ತಗೊಳ್ಳಿ, ಬೇಗ ಮೂವ್ ಮಾಡಿ. 1 ನಿಮಿಷ ನಿಂತ್ಕೊಳ್ಳಿ. ಬರೀ ಬೇಗ ಬನ್ನಿ. ನೋಡಿದ್ರೆ ಮುಂದಕ್ಕೆ ಹೋಗಿ ಬಿಂತಾಕ್ಷರ ಕಲಿಗೆ ಮುಂದಕ್ಕೆ ಹೋಗಿ. ಇನ್ನ ರೌಂಡ್ ಯಾರಿಗೆ ಶ್ರೀಚಕ್ರ ಫೋಟೋ ಬೇಕಿದ್ರೆ ಮನೆಗೆ ಹೋಗಿ 1 ನಿಮಿಷ ನಿಂತ್ಕೊಳ್ಳಿ. ಆರಾಮಾಗಿ ಬನ್ನಿ, ಬೇಗ ಫಾಸ್ಟ್ ಹೋಗಮ್ಮ. ನೀವು ಹೋಗಿ ಬೇಗ ಬನ್ನಿ. ಆರಾಮಾಗಿ ಬನ್ನಿ, ತಳ್ಳಿಬೇಡ್ರಿ. 1 ನಿಮಿಷ ನಿಧಾನಕ್ಕೆ ಆರಾಮಾಗಿ. ಫೈನಲಿ ಏನು ಗೊತ್ತಾ, ರಾಯರು ಬೃಂದಾವನ ಪ್ರವೇಶ ಮುಂಚೆ ಅವರಿಗೆ ಪಂಚಮುಖಿ ಆಂಜನೇಯ, ಲಕ್ಷ್ಮೀದೇವಿ ಇವರೆಲ್ಲ ಕಾಣಿಸ್ಕೊಳ್ತಾರೆ. ಅದಕ್ಕಿಂತ ಮುಂಚೆ ಅವರಿಗೆ ಅದು ಇಲ್ಲಿ ಫೈನಲಿ ದರ್ಶನ ಎಲ್ಲ ಆಯಿತು. ಇವಾಗ ಹೋಗೋದು ಸೀದಾ. ನಮ್ಮ ಡ್ರೈವರ್ ವೆಯ್ಟ್ ಮಾಡ್ತಿದ್ದಾರೆ. ಈಗ ಹೋಗೋದು ಸೀದಾ ಹೋಗಿ